Actually, ನಾನು ಮೂರ್ತಕ್ಕೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇ ಬಿ ಬಿಕಾಸ್ ದೇ ವರ್ ವೇಟಿಂಗ್ ಸೈಡ್ ಬೈ ಸೈಡ್. ಎಲ್ಲರೂ ಅನಿಸುತ್ತೆ ಮೂರ್ತಕ್ಕೆ ಎಲ್ಲರೂ ಬಂದು ಹೋದರು ಅನಿಸುತ್ತೆ. ಬಟ್ ಇಟ್ಸ್ ಅ ನೈಸ್ ಫೀಲಿಂಗ್ ದಟ್ ಅವರ್ ಫ್ಯಾಮಿಲಿ ಇಸ್ ಗ್ರೋಯಿಂಗ್. ಇಟ್ಸ್ ನೈಸ್ ದಟ್ ವಿ ವೆಲ್ಕಮ್ ರಕ್ಷಿತಾ ಟುಡೇ. ಖುಷಿ ಇದೆ ಅವರಿಬ್ಬರಿಗೋಸ್ಕರ. ಆ್ಯಂಡ್ ಐ ಹೋಪ್ ದೇ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಟುಗೆದರ್. ನಾಳೆ ರಿಸೆಪ್ಷನ್ ಇದೆ. ನೀವೆಲ್ಲರೂ ಮತ್ತೆ ರಿಸೆಪ್ಷನ್ಗೆ ಬರಲೇಬೇಕು. ಅಂದರೆ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ನಾನು ಹೇಳ್ದಂಗೆ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಅವನು ತುಂಬ ನಡುಕ್ತಾ ಇದ್ದ, ಅವನು ಅಷ್ಟು ಹೆದರೋಗ್ಬಿಟ್ಟಿದ್ದ ಅವನು. ಬಟ್ ಐ ಥಿಂಕ್ ರಕ್ಷಿತಾ ಪ್ರಿಪೇರ್ಡ್ ಹಿಮ್ ವೆರಿ ವೆಲ್ ಇಫ್ ಯು ಆಸ್ಕ್ ಮೀ. ಅವ್ರು ತುಂಬ ಪೇಷಂಟಾಗಿರ್ತಾರೆ ಅವನ ಜೊತೆ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದಟ್ ಟೂ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಸೋ ವೆಲ್, ಅವರಿಬ್ಬರು ಒಂದು ಜೀವನ ಮುಂದೆ ಚೆನ್ನಾಗಿ ಸಾಕ್ತಾರೆ. ಡೆಫಿನೆಟ್ಲಿ. ಅಂದರೆ ವಿ ಆರ್ ಕಂಪ್ಲೀಟ್ಲಿ, ಅಂದರೆ ನನಗೆ ಆನೆಸ್ಟಾಗಿ ಕೇಳಬೇಕು ಅಂದರೆ ನಾನು ಅಷ್ಟೇ ಅಡ್ಜಸ್ಟ್ ಆಗಲ್ಲ ನಾನು. ಬಟ್ ಶಿ ಈಸ್ ವೆರಿ ಅಡ್ಜಸ್ಟಿಂಗ್. ಶಿ ಈಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ ಮೀ ಇಫ್ ಯು ಆಸ್ಕ್ ಮೀ. ಬಟ್ ಏನಂದರೆ ಶಿ ಈಸ್ ವೆರಿ ಇಂಡಿಪೆಂಡೆಂಟ್ ಗರ್ಲ್. ಅವಳು ಟು ಕಮ್ ಟು ಆ ಫ್ಯಾಮಿಲಿ ಡೆಫಿನೆಟ್ಲಿ ಅದೊಂದು ಖುಷಿ ವಿಚಾರ. ಆಲ್ಸೋ ಏನೋ ಆ ಮನೇಲಿ ಬರೀ ಮಮ್ಮಿ, ಸತೀಶ್ ಅಂಕಲ್ ಮತ್ತು ರಾಣಾ ಇರೋರು. ಇಟ್ಸ್ ನೈಸ್ ದಟ್ ದೇ ಹ್ಯಾವ್ ಅನದರ್ ಪರ್ಸನ್ ಸ್ಟೇಯಿಂಗ್ ವಿತ್ ದೆಮ್ ನೌ. ಆ್ಯಸ್ ಲಾಂಗ್ ಆ್ಯಸ್ ಅವರಿಬ್ಬರು ಖುಷಿಯಾಗಿದ್ದು ಒಂದು ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಗಾಡ್ ಬ್ಲೆಸ್. ಇಬ್ಬರು ಒಳ್ಳೇದಾಗಲಿ, ಹೊಸ ಇದಕ್ಕೆ ಕಾಲಿಟ್ಟಿದ್ದಾರೆ. ಸೊ ದೇವ್ರು ಒಳ್ಳೇದು ಮಾಡಲಿ. ಇನ್ನೇನು ಹೇಳೋದು ನಾನು ಅಂದರೆ, ನಾನು ಅವ್ನು ರೇಗಿಸ್ತಾ ಇರ್ತೀನಿ. ಇವತ್ತೆಲ್ಲ ರೇಗಿಸ್ತಾ ಇದ್ದೆ. ಅವನು ತಾಲಿ ಕೈಲಿ ನಡೀತಿದ್ದೀನಿ, ನನಗೆ ಶೇಕ್ ಮಾಡ್ತಾ ಇದ್ದ. ಅದಕ್ಕೆ ಹೇಳ್ದೆ ನಾನು, ನಿಂದು ಮುಗಿತು ಅಂತಾರೆ, ಸೈಕಲ್ ಹೋಗ್ತಾ ಇದ್ದೀನಿ. ಅಲ್ಲ, ನಮ್ದು ಏನು 16 ವರ್ಷ ಆಯಿತು, ಮುಗಿತೋಗಿರು. ಇನ್ನಿನ್ನು ಶುರು ಆಗಿದೆ. ಸೇಮ್ 18 ವರ್ಷ, 1 ವರ್ಷ ಕಮ್ಮಿ ಹೇಳಿದ್ದೀನಿ. ನಿನ್ನ ಶುರು ಆಯ್ತು. ಏನು ಮಗನೇ ಅಂದರೆ ಅಲ್ಲ, ಇಲ್ಲ ಸ್ವೀಟಪ್ಪ, ಪಾಪಚ್ಚ ಆ ಥರ ಏನಿಲ್ಲ. ಇಲ್ಲ ದುಡ್ಡು ಮನಿ ರಕ್ಷಿತಾನೇ ಹೆಸರಿದೆಯಲ್ಲ, ಅದು ಯಾವತ್ತೂ ಲಕ್ಷ್ಮಿ ಇದ್ದಂಗೆ ಗುರು. ಮುಟ್ಟಿದೆಲ್ಲ ಚಿನ್ನ ಮುಟ್ಟಿದಲ್ಲ, ಅಂದರೆ ಮೈ ಮೇಲೆ ಇದೆ ಚಿನ್ನ ಅಂತಲ್ಲ. ಈ ಹಾರ್ಟ್ ಇದೆಯಲ್ಲ, ಅವರ ಹಾರ್ಟು ತುಂಬ ಒಳ್ಳೇದು. ಹಂಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ. ನಿಜವಾಗ್ಲೂ ಅವ್ರ ಹಾರ್ಟು ತುಂಬ ಒಳ್ಳೇದು. ಆ್ಯಂಡ್ ದೆನ್ ಇಬ್ಬರು ಚೆನ್ನಾಗಿ, ಗಾಡ್ ಬ್ಲೆಸ್, ತುಂಬ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಸೊ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಂದು ಆ್ಯಂಡ್ ದೆನ್ ಅವನು ಈಸ್ ಹೀರೋ, ಆ್ಯಕ್ಟ್ರು. ಮತ್ತು ತಿರ್ಗಿ ಅವ್ರಿಗೆ ಎಷ್ಟು ನಾನು ಮತ್ತು ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಎಲ್ಲ 3 ಜನ ತ್ರಿಮೂರ್ತಿಗಳು. 3 ಜನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕದನ್ನ. ಮನೆಗೆ ಬಂದು ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ದರು. ನನ್ನನ್ನು ಇವಳನ್ನ ಕೂರಿಸಿದ್ರು. 3 ಜನ ಕೂರಿಸ್ಬಿಟ್ಟು ಹೇಳಿದ್ರು, ನೋಡು ಅವನು ನೀನು ಆ್ಯಕ್ಟ್ರು, ಅವನು ಡೈರೆಕ್ಟ್ರು. ಸೊ ಓಕೆ, ಅವನು ಡೈರೆಕ್ಟ್ರು. ಸೊ ಅವನು ಎಲ್ಲಿ ಏನೇ ಮಾಡಿದ್ರು ನಿಂಗೆ ಸಪೋರ್ಟ್ ಇರಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ. ಮನೆ ಹೊರಗಡೆ ಬಂದಾಗ ಹೊಸ್ಲು ದಾಟಿ ಹೋದಾಗ ಬಿಟ್ಬಿಡು. ಅವ್ನು ಕ್ರಿಯೇಟಿವ್, ಅವ್ನ ಪ್ರಪಂಚ, ಅದು ಸಿನಿಮಾ ಪ್ರಪಂಚ. ಒಳಗೆ ಬರ್ತೀವಲ್ಲ, ಒಳಗೆ ಬಂದಾಗ ನಂದು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಮನೆ ಅಂತ ಇಟ್ಕೋಬೇಕು. ಯಾವತ್ತೂ ಹಿಂಗೆ ಬದುಕಬೇಕು. ಆವಾಗಲೇ ಲಾಂಗ್ ಲೈಫ್ ಕಂಡ್ರೆ ಅಂತ. ಅದೇ ಮಾತನ್ನು ಸೇಮ್ ಒನ್ ಆ್ಯಂಡ್ ಓನ್ಲಿ ಆ 3 ಜನ ತ್ರಿಮೂರ್ತಿಗಳು ಕೂತ್ಕೊಂಡು ಹೇಳಿದ ಮಾತನ್ನು, ಅಂಬರೀಷಣ್ಣ, ರವಿ ಸಾರು ಮತ್ತು ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನು ಸೇಮ್ ನಾನು. ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದರೆ, ಸೊ ಅದೇ ರೀತಿ ಇಬ್ಬರು ಸಂಸಾರ ಮಾಡ್ಕೊಂಡು ಹೋಗಲಿ. ಆ್ಯಂಡ್ ದೆನ್ ಅವನು ಆ್ಯಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ಬರು ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ರೇಗಿಸಿ ನನಗೆ ನಡಗಿಸ್ಬಿಡ್ತಾರೆ ಅಲ್ಲಿ. ಎದೆ ಬಡಿತ ಜೋರಾಗಿದೆ, ಇನ್ನೇನೋ ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆಯಿಂದ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದರೆ ಮಾಡ್ತಾ ಇದ್ದೀನಿ. ಇವ್ರು ನಡಕ್ತಿದ್ಯಲ್ಲೋ ಇನ್ನೂ ಪ್ರೆಷರ್ ಆಗ್ತಾರೆ. ಅರ್ಧ ಇವರೇ ಕಟ್ಬಿಟ್ರು ಅನ್ಸುತ್ತೆ ಹಿಂದೆಯಿಂದ ಅಲ್ವಾ? ಇವರೇ ಅರ್ಧ ಕಟ್ಟಿದ್ದು ಹಿಂದೆಯಿಂದ. ನಿನ್ಗೆ ಆಗ್ತಾಯಿಲ್ಲ ಬಿಡ, ನಿನ್ಗೆ ಆಗ್ತಾ ಇದು ಅಷ್ಟೇ. ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆಯಾ ಇವರೇ ಕಟ್ಬಿಟ್ಟು ಆಯ್ತು ಬಿಡಪ್ಪ ಅಂತ. ಏನೋ ಅದು ಏನು ನನ್ನ ಕೈ ಇಟ್ಕೋ ಸಾಕು, ನಾನೇ ಕಟ್ತೀನಿ ಅಂತ. ಪರಿಚಯ ಮಾಡ್ಕೊಡಿ. ಅವ್ರ ಹಿನ್ನೆಲೆ ಏನು, ಇವರು
ಏನಮ್ಮ ಹಿನ್ನೆಲೆ ಮಾತು. ಸೊ ಬೇಸಿಕ್ಲಿ ಅದೇ ಗೊತ್ತಿರಂಗೆ ಇವ್ರ ಹೆಸರು ರಕ್ಷಿತಾ. ಶಿ ಬೇಸಿಕ್ಲಿ ಡಿಸೈನರ್, ಫ್ಯಾಷನ್ ಡಿಸೈನರು. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಇಂದ ಶುರುವಾಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಬಟ್ ಗುಡ್. ಆವಾಗ ನನಗೆ ಆ್ಯಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರಲಿಲ್ಲ, ಏಕಲವ್ಯನೂ ಶುರು ಮಾಡಿರಲಿಲ್ಲ, ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರಲಿಲ್ಲ. ಇವಾಗ ರೀಸೆಂಟಾಗಿ ಮೇ ಬಿ 4 ಇಯರ್ಸಿಂದ ಆಗಿದೆ ಡಿಸೈನಿಂಗ್ ಶುರು ಆಗಿಬಿಟ್ಟು. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ ಕಾನ್ಫಿಡೆಂಟ್. ಇವತ್ತಿಂದು ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು. ಆ್ಯಂಡ್ ಶೀ ಈಸ್ ಆಲ್ಸೋ ಇವತ್ತಿನ ಜನ್ರೇಷನ್ದು ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬ ಒಳ್ಳೆ ಹೆಸರು ಮಾಡಲಿ ಅಂತ ನನ್ನ ಆಸೆ. ನಿಮ್ಮ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡಲಿ ಅಂತ ಆಸೆ ಅಂತ ಹೇಳು. ಅದೆಲ್ಲ ಬಟ್ಟೆ ಇದೆಲ್ಲ ಅವ್ರದ್ದೇ ಡಿಸೈನು. ಅದೇ ಅದನ್ನ ಒಪ್ಕೋಬೇಕು. ಎಲ್ಲ ಅವರೇ ಮಾಡಿದ್ದಾರೆ. ನಾನೇನು ತಲೆನೇ ಕೆಡ್ಸ್ಕೊಂಡಿಲ್ಲ. ನಾಟ್ ಓನ್ಲಿ ಅಭಿಷೇಕ್, ನಮ್ದು ಅವ್ರ ಫ್ಯಾಮಿಲಿ, ನಮ್ಮಮ್ಮ, ಅವ್ರ ಫ್ಯಾಮಿಲಿ, ನಮ್ಮಮ್ಮ ಎಲ್ಲರದು ಇದು ಅವ್ರು ಹಾಕೊಂಡಿರೋ ಬಟ್ಟೆನೂ ಅವ್ರದ್ದೇ ಡಿಸೈನು. ಇದೆಲ್ಲ ಇದು ನಮ್ಮ ಮೇಡಮ್ದು ಇಲ್ಲ, ನಂದಲ್ಲ. ಐ ಡಿಡ್ಂಟ್ ಗಿವ್ ಅಸ್ ಸೋ ಮಚ್ ಟ್ರಬಲ್. ನಂದು ಅಲ್ಲ, ಅವರಿಬ್ಬರೇ ಮಾಡ್ಕೊಂಡಿರೋದು. ಅದಕ್ಕೆ ನಾನೇನು ತಲೆನೇ ಕೆಡ್ಸ್ಕೊಂಡಿಲ್ಲ. ಈ ಮದುವೆ ಟೈಮಲ್ಲಿ ಎಲ್ಲ ರೆಡಿಯಾಗಿ ಬರ್ತಾ ಇತ್ತು, ಆರಾಮಾಗಿತ್ತು. ಐ ಥಿಂಕ್ ಒಂದು ಹುಡುಗಿ ನನಗೆ ಅದೇ ಭಯ ರೀ. ಇವರಿಬ್ರು ಸಪೋರ್ಟ್ ಅಂದ್ರೆ ನನಗೇನೋ ಮಾಡ್ತಾರೆ ಸೇರ್ಕೊಂಡು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಆ ಗಂಡಿನ ಮನೆಯವರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೋತಾರೆ, ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ಒಂದು ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನಿಂದ ಆಚೆ ಬಂದಿರ್ತಾಳೆ. ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವಳ ಗಂಡನ ಮನೇಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಳಿಗೆ. ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ಬರು ಅಂದರೆ ಯಾರೇ ಮದುವೆ ಆದರೂ ಆ ಟೈಮಲ್ಲಿ ಆ ಗಂಡಿನ ಮನೆಯವರು ಅಷ್ಟೇ ಅವಳಿಗೆ ಸಪೋರ್ಟ್ ಕೊಡಬೇಕು ಅನಿಸುತ್ತೆ. ಐ ಥಿಂಕ್ ಇನ್ ಆರ್ ಹೌಸ್ ಶಿಲ್ ಬಿ ರಿಯಲಿ ಕಂಫರ್ಟಬಲ್. ಅಂದರೆ ಆನೆಸ್ಟ್ಲಿ ಹೇಳಬೇಕು ಅಂದರೆ 7.5 ವರ್ಷ ಪ್ರೇಮ ಹೇಳಿದ್ರು, ಅಂಬರೀಷ್ ಮಾಮ ಹೇಳಿದರು ಅಂತ, ಎಲ್ಲಿ ಹೋಗ್ತೀಯ ಅಲ್ಲಿ ಕೇಳಬೇಡ ಹಾಗೆ ಹಿಂಗೆ ಅಂತ ನಂಗೆ ಖಂಡಿತ ಹೇಳಿದ್ರು ಅವರು. ಬಟ್ ಏನಂದರೆ ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಲೈಕ್ ದ್ಯಾಟ್. ಬಿಕಾಸ್ 7.5 ವರ್ಷ ಮುಂಚೆ ಅವರಿಬ್ಬರು ಆ್ಯಕ್ಟ್ ಮಾಡಿದಾಗಿರ್ಬೋದು ಅಥವಾ ಡಿಸೈನ್ ಮಾಡಿದಾಗಿರ್ಬೋದು, ಅವರಿಬ್ಬರು ಇನ್ನೂ ಇಂಡಸ್ಟ್ರಿಗೆ ಎಂಟ್ರಾಗಿರಲಿಲ್ಲ. ಅವಳು ಕೆಲಸ ಮಾಡೋಕ್ಕೆ ಇನ್ನೂ ಶುರುವಾಗಿರಲಿಲ್ಲ. ಬಟ್ 7.5 years ಸಾಕು ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳ್ಳೋಕ್ಕೆ. ಆ್ಯಂಡ್ ಅವ್ರು ಅಂದರೆ ಅವಳು ಇವತ್ತವರೆಗೂ ನನಗೆ ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವಳು ನಿಲ್ಲಿಸಿಲ್ಲ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಲಿಲ್ಲ. ಸೊ ಐ ಥಿಂಕ್ ಶಿಲ್ ಬಿ ಅ ವೆರಿ ವೆರಿ ಸಪೋರ್ಟಿವ್ ವೈಫ್. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆಲ್ಸೋ. ಆ್ಯಂಡ್ ಈಸ್ ಆಲ್ಸೋ ಅ ಗ್ರೇಟ್ ಹಸ್ಬೆಂಡ್. ಈಸ್ ಅ ಸಪೋರ್ಟಿವ್ ಹಸ್ಬೆಂಡ್. ಸ್ವಲ್ಪ ಭಯ ಇದೆ ಅವನಿಗೆ ಅನಿಸುತ್ತೆ ಇವತ್ತು. ನನ್ನ ಬಗ್ಗೆನೂ ಏನೋ ಹೇಳಿದ್ರೆ. ಬಟ್ ಐ ಬಿ ರಿಯಲಿ ಹ್ಯಾಪಿ. ನಾನು ಹೇಳ್ದಂಗೆ ಐ ಥಿಂಕ್ ದೇ ಬೋತ್ ಮೇಕ್ ಅ ರಿಯಲಿ ನೈಸ್ ಕಪಲ್. ಐ ರಿಯಲಿ ಹೋಪ್ ದೆಮ್ ಆಲ್ ದಿ ಬೆಸ್ಟ್. ನಿಮ್ಮ ಕಡೆಯಿಂದನೂ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ದೆಲ್ಲರ ಆಶೀರ್ವಾದ ಕೂಡ ಅವರಿಬ್ಬರ ಮೇಲೆ ಇದೆ.